ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಆಗಿದ್ದು ಸರ್ಕಾರಕ್ಕೆ ಭಾರಿ ಮುಜುಗರ ಆಯಿತು. ಈ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ನಿನ್ನೆ ತಡರಾತ್ರಿ ಡಿಜಿಪಿ ರಾಮಚಂದ್ರ ರಾವ್ ಅವರನ್ನು ಅಮಾನತುಗೊಳಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಆಗಿದ್ದು ಈಗ ಡಿಜಿಪಿ ರಾಮಚಂದ್ರ ರಾವ್ಗೆ ಡಬಲ್ ಶಾಕ್ ಎದುರಾಗಿದೆ. ರಾಸಲೀಲೆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸರ್ಕಾರ ಸಸ್ಪೆಂಡ್ ಮಾಡಿತು, ಅವರನ್ನು ಅಮಾನತುಗೊಳಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿತು. ಅಮಾನತು ಬಳಿಕ ಡಿಸ್ಮಿಸ್ ಬಗ್ಗೆ ಕೂಡ ಗೃಹ ಸಚಿವರು ಸುಳಿವನ್ನು ಕೊಟ್ಟಿದ್ದಾರೆ. ಮುಲಾಜಿಲ್ಲದೆ ಹಿರಿಯ ಆಫೀಸರನ್ನು ಸಸ್ಪೆಂಡ್ ಮಾಡಿದ್ದೀವಿ, ತನಿಖೆ ಬಳಿಕ ವಜಾ ಕೂಡ ಆಗಬಹುದು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಮುನ್ನ ಒಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತ ಆಗಬೇಕಾಗುತ್ತೆ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗಿ ರಿಪೋರ್ಟ್ ಸಬ್ಮಿಟ್ ಆದ ಮೇಲೆ ಅದರಲ್ಲಿ ರಾಮಚಂದ್ರ ರಾವ್ ತಪ್ಪಿತಸ್ಥ ಅಂತ ಪ್ರೂವ್ ಆದರೆ ಆಗ ಅವ್ರನ್ನ ಡಿಸ್ಮಿಸ್ ಕೂಡ ಮಾಡ್ಬೋದು. ಅವ್ರು ರಿಟೈರ್ ಆಗೋದಕ್ಕೆ ಇನ್ನು 6 ತಿಂಗಳು ಮಾತ್ರ ಬಾಕಿ ಇತ್ತು. ಗೌರವಯುತವಾಗಿ IPS ಅಧಿಕಾರಿ ರಿಟೈರ್ ಆಗಬೇಕಾಗಿತ್ತು. ಬಟ್ ಕೊನೆಯ ಹಂತದಲ್ಲಿ ಈ ರೀತಿ ಸಸ್ಪೆಂಡ್ ಆಗಿದ್ದಾರೆ. ಮುಂದೆ ಡಿಸ್ಮಿಸ್ ಕೂಡ ಆಗಬಹುದು. ಬಟ್ ಇವ್ರ ಮೇಲೆ ಆರೋಪಗಳು ಒಂದೆರಡಲ್ಲ, ಈ ಹಿಂದೆನೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಬೆಂಗಳೂರಿನಲ್ಲಿ ಬಸ್ ದರೋಡೆ ಪ್ರಕರಣ, ಅದಾದ ನಂತರ ಚಡಚಣ ಬಾಗಲಕೋಟೆ ಅಲ್ಲಿ ಭೀಮಾ ತೀರದ ಒಂದು ಕೊಲೆ ಪ್ರಕರಣ, ಅದಾದಮೇಲೆ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್, ಎಲ್ಲದರಲ್ಲೂ ಇವ್ರ ಹೆಸರು ಕೇಳಿ ಬಂದಿತ್ತು. ಆಗಲೇ ಸರ್ಕಾರ ಕ್ರಮ ತಗೋಬೇಕಾಗಿತ್ತು, ತಗೊಂಡಿರಲಿಲ್ಲ. ಆಮೇಲೆ ನಮ್ಮ ಅಧಿಕಾರಿಗಳಿಗೆಲ್ಲ ಮಾತನಾಡಿಕೊಂಡು ವಿಷಯಗಳನ್ನು ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತನಾಡಿದ್ರು. ಮುಖ್ಯಮಂತ್ರಿಗಳು ಟೂರ್ನಲ್ಲಿದ್ದರು, ಬಾದಾಮಿಯಲ್ಲಿದ್ದರು. ಮಾತಾಡಿ ಇದೆಲ್ಲ ಈ ರೀತಿ ಆಗಿದೆ, ತಕ್ಷಣ ನಾವು ಇದರ ಬಗ್ಗೆ ಕ್ರಮ ತಗೋಬೇಕು, ಇಂಥದ್ದನ್ನೆಲ್ಲ ಇಲಾಖೆಯಲ್ಲಿ ನಡೆಯೋದಕ್ಕೆ ಬಿಡಬಾರ್ದು, ಯಾವ ಕಾರಣಕ್ಕೂ ಅವ್ರು ಎಷ್ಟೇ ದೊಡ್ಡವರು ಇರಲಿ, ಹಿರಿಯವರು ಇರಲಿ, ಯಾರೇ ಇರಲಿ ಅಂತ ಹೇಳಿದ ಮೇಲೆ ಅವರು ಕೂಡ ಸೂಚನೆ ಕೊಟ್ಟರು. ಇಮಿಡಿಯೇಟಾಗಿ ಅವರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಆಮೇಲೆ ಅವರೇನೋ ಹೇಳಿಕೆ ಕೊಟ್ಟಿದ್ದಾರೆ, ಅದು ಸುಳ್ಳು ಹಾಗೆ ಅಂತೇಳಿ. ಅಂಥದ್ದೇನಾದ್ರು ಇದ್ದರೆ ಅದೇ ಆನಂತರ ನೋಡೋಣ. ಆದರೆ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇರೋದ್ರಿಂದ ಅದನ್ನು ಇದು ಯಾರಿಗೂ ಗೌರವ ತರೋದಿಲ್ಲ ಅಂಥೇಳಿ ಹೇಳಿದ ಮೇಲೆ ಸಸ್ಪೆಂಡ್ ಮಾಡಿದ್ದೀವಿ. ಮುಂದೆ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ಆದಮೇಲೆ ಅದರ ಬೇರೆ ಬೇರೆ ಆಯಾಮಗಳೇನಿದೆ ಅದನ್ನೆಲ್ಲ ತಿಳ್ಕೊಂಡು ಆನಂತರ ಮುಂದಿನ ಕ್ರಮ ತಗೊಳ್ತೀವಿ. ತಮ್ಮ ಭೇಟಿಗೂ ಕೂಡ ಬಂದಿದ್ರು ಸರ್ ಅವರು ನಿನ್ನೆ ಇಲ್ಲಿ. ಅದೇ ಹೇಳಿದ್ರು ನನಗೆ ಮಲಗಿದ್ದೆ ಅಲ್ಲ ನಾನು, ಬಂದಿದ್ರಂತೆ. ನಾನು ನೋಡೋಕ್ಕಾಗಿಲ್ಲ, ನೋಡ್ತಾನೂ ಇರಲಿಲ್ಲ ನಾನು. ಯಾಕೆಂದರೆ ಇಂಥ ಸನ್ನಿವೇಶದಲ್ಲಿ ನಾವು ಭಾಳ ಇದಾಗಿ ಇರಬೇಕಾಗ್ತದೆ, ಅದಕ್ಕೋಸ್ಕರ ನಾನು ಅವ್ರನ್ನ ನೋಡಲಿಲ್ಲ. ಹಸ್ಬೆಂಡ್ ಅಷ್ಟೇ ಅಲ್ಲ, ಅರೆಸ್ಟ್ ಆಗಬೇಕು ಅಂತೇಳಿ BJP ಅವರು ಒತ್ತಡ, ಅವ್ರು ಅರೆಸ್ಟ್ ಮಾಡಿ ಅವ್ರನ್ನ. ಯಾಕಂತ ಹೇಳಿದ್ರೆ ಬೇರೆ ಪ್ರಕರಣದಲ್ಲಿ ಹಾಗೆ ಮಾಡಿದ್ರಿ, ಈ ಪ್ರಕರಣದಲ್ಲಿ ಹಾಗೆ ಮಾಡಬೇಕು. ಅದು ಮುಂದಿಂದು ಕ್ರಮ ಬೇರೆ. ಮುಂದೆ ತನಿಖೆ ಆದಮೇಲೆ ಏನು ಬೇಕಾದರೂ ಆಗ್ಬೋದಲ್ಲ, ಅವರು ಡಿಸ್ಮಿಸ್ಸು ಆಗ್ಬೋದು. ಅದರಿಂದ ಈಗ ನಾವು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಬೇಕು ಅಂತೇಳಿ ತೊಗೊಂಡಿದ್ದೇವೆ. ಅದನ್ನು ಯಾವುದೇ ಮುಲಾಜಿಲ್ಲದೆ ನಾವು ಹಿರಿಯರು, ಸೀನಿಯರ್ ಆಫೀಸರು ಅದೆಲ್ಲ ಏನು ನೋಡೋದೇನೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೇವೆ. ಅದಾದಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಸಂತ್ರಸ್ತೆ ಯಾರಂತ ಗೊತ್ತಾಯ್ತು? ಕಂಪ್ಲೇಂಟ್ ನಮಗೇನು ಇದ್ರ ವಿಷಯದಲ್ಲಿ ಏನು ಬೇರೆ ಏನು ಗೊತ್ತಿಲ್ಲ. ಮೇಲ್ನೋಟಕ್ಕೆ ಈಗ ಗೊತ್ತಾಗಿರೋದು ಅಷ್ಟು ಬಿಟ್ಟರೆ ಬೇರೆ ಯಾವುದೇ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಾಗಿ ಗೊತ್ತಿಲ್ಲ. ಸರ್, ಇಂಥ ಘಟನೆಗಳು ಪೊಲೀಸ್ ಇಲಾಖೆಗೆ ಎಷ್ಟು ಮುಜುಗರ ತರುತ್ತೆ ಸರ್? ಖಂಡಿತವಾಗಿ ಪೊಲೀಸ್ ಇಲಾಖೆ ಒಂದೇ ಅಲ್ಲ, ಯಾವ ಇಲಾಖೆನಲ್ಲಾದರೂ ಕೂಡ ಅದು ಯಾರೂ ಅದನ್ನು ಒಪ್ಕೊಳ್ಳಲ್ಲ. ಅದರಿಂದ ಅದಕ್ಕಾಗಿ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಭಾಳ ಅಪ್ಸೆಟ್ ಆಗಿದ್ದಾರೆ ಸರ್ ಈ ಘಟನೆ ಬಗ್ಗೆ ಅಂತ ಸರ್. ಮುಖ್ಯಮಂತ್ರಿಗಳು ಆಗಿದ್ದಾರೆ, ನಾನೂ ಆಗಿದ್ದೀನಿ. ಯಾಕೆಂದರೆ ಇದು ನಮ್ಮ ಇಲಾಖೆ ಆದದ್ರಿಂದ ನಮಗೂ ಕೂಡ ಇದು ಸರಿ ಕಾಣಿಸೋದಿಲ್ಲ. ಆಮೇಲೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈ ಥರ ಸರ್ಕಾರಿ ಅಧಿಕಾರಿಯೊಬ್ಬರ ಮೇಲೆ ಆರೋಪ ಬಂದಾಗ ಮೊದಲು ಮಾಡ್ತಕ್ಕಂಥ ಕೆಲಸ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ, ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಈಗ ಸರ್ಕಾರದ ದೃಷ್ಟಿಯಲ್ಲಿ ಈ ಸಸ್ಪೆನ್ಷನ್ಗೆ ಕಾರಣ ಮತ್ತು ಮುಂದಿನ ಕ್ರಮಗಳು ಏನು ಅಂತ?
ಅರವಿಂದ, ನಿನ್ನೆ ತಡರಾತ್ರಿಯೇ ಡಿಜಿಪಿ ರಾಮಚಂದ್ರ ರಾವ್ ಅವರನ್ನ ಸರ್ಕಾರ ತತ್ಕ್ಷಣದಿಂದಲೇ DCRE-ಸೆಲ್ನ DGP ಹುದ್ದೆಯಿಂದ ಅಮಾನತು ಮಾಡುವ ಕೆಲಸವನ್ನ ಸರ್ಕಾರ ಮಾಡಿದೆ. ನಿನ್ನೆ ಅವರ ವಿಡಿಯೋ ಎನ್ನಲಾದಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದರ ಜೊತೆಗೆ ಆಡಿಯೋಗಳು ಕೂಡ ವೈರಲ್ ಆಗಿದ್ವು. ಅವು ಮಾಧ್ಯಮಗಳಲ್ಲಿ ಪ್ರಸಾರವಾದವು, ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿದ್ವು. ಇದರ ಹಿನ್ನೆಲೆಯಲ್ಲಿ ಇದೀಗ ಅಮಾನತು ಮಾಡುವ ಕೆಲಸವನ್ನ ಮಾಡಲಾಗಿದೆ. ಸರ್ಕಾರಿ ಅಧಿಕಾರಿಯ ಈ ನಡೆ ಏನಿದೆ ಅದು ಸರ್ಕಾರಕ್ಕೆ ತೀವ್ರ ಮುಜುಗರವನ್ನು ಉಂಟು ಮಾಡಿದೆ. ಅದರ ಜೊತೆಗೆ 1968ರ ಸಿವಿಲ್ ಸರ್ವಿಸಸ್ ನಿಯಮಗಳೇನಿದ್ದಾವೆ ಆ ನಿಯಮಗಳನ್ನು ಸಂಪೂರ್ಣವಾಗಿ ಇವರು ಉಲ್ಲಂಘನೆ ಮಾಡಿದ್ದಾರೆ. ಹೀಗಾಗಿ ಇಲಾಖಾ ತನಿಖೆಯನ್ನ ಬಾಕಿ ಇರಿಸಿಕೊಂಡು ಇವರನ್ನ ಅಮಾನತು ಮಾಡುವ ಕೆಲಸವನ್ನ ಮಾಡಲಾಗಿದೆ ಅನ್ನೋ ಮಟ್ಟಿಗೆ ಸರ್ಕಾರ ಕಾರಣವನ್ನ ವಿವರಣೆಯನ್ನ ಸಹ ಕೊಟ್ಟಿದೆ. ಹೀಗಾಗಿಯೇ ತತ್ಕ್ಷಣದಿಂದಲೇ ನಿನ್ನೆ ಮಧ್ಯರಾತ್ರಿಯಿಂದಲೇ ನಾಗರಿಕ ಜಾರಿ ನಿರ್ದೇಶನಾಲಯದ DGP ಹುದ್ದೆಯಿಂದ ರಾಮಚಂದ್ರ ರಾವ್ ಅವರನ್ನ ಅಮಾನತು ಮಾಡುವ ಕೆಲಸವನ್ನ ಸರ್ಕಾರ ಮಾಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ವಿಶೇಷ ಅಧಿವೇಶನ ಕೂಡ ಪ್ರಾರಂಭವಾಗುತ್ತೆ. ಈ ಸಂದರ್ಭದಲ್ಲಿ ವಿಪಕ್ಷಗಳು ಸರ್ಕಾರವನ್ನ ಇದೊಂದು ಪ್ರಕರಣವನ್ನ ಇಟ್ಟುಕೊಂಡು ಇಕ್ಕಟ್ಟಿಗೆ ಸಿಲುಕಿಸಬಹುದು. ಹೀಗಾಗಿ ಇದರಿಂದ ಪಾರಾಗೋದಕ್ಕೆ ಸರ್ಕಾರ ರಾಮಚಂದ್ರ ರಾವ್ ಅವರನ್ನ ಅಮಾನತು ಮಾಡುವ ಕೆಲಸವನ್ನ ಮಾಡಲಾಗಿದೆ. ಅದರ ಜೊತೆಗೆ DG and IGP ಈಗಾಗಲೇ ಸಲೀಂ ಅವರು ಇಲಾಖಾ ತನಿಖೆಗೆ ಕೂಡ ಆದೇಶವನ್ನ ಸಹ ನೀಡಿದ್ದಾರೆ. ನಿನ್ನೆ ರಾಮಚಂದ್ರ ರಾವ್ ಈ ಒಂದು ವಿಡಿಯೋ ಬಗ್ಗೆ ಸ್ಪಷ್ಟನೆಯನ್ನ ನೀಡ್ತಾ ಇದು ಹಳೆಯ ವಿಡಿಯೋ ಅನ್ನೋ ಮಟ್ಟಿಗೆ ಮಾತನಾಡಿದ್ರು. ಅದ್ರ ಜೊತೆಗೆ ಇದು AI ವಿಡಿಯೋ ಅನ್ನೋ ಮಟ್ಟಿಗೆ ಹೇಳ್ತಿದ್ದಾರೆ. ಇವರು ಬೆಳಗಾವಿ ರೇಂಜ್ IG ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ವಿಡಿಯೋವನ್ನ ಸ್ಟಿಂಗ್ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆದ್ರೆ ಇವರು ಯೂನಿಫಾರ್ಮ್ ಅನ್ನ ಧರಿಸಿಕೊಂಡು ಸರ್ಕಾರಿ ಹುದ್ದೆಯಲ್ಲಿ ಇದ್ದುಕೊಂಡು ನೂರಾರು ಜನರಿಗೆ ಮಾದರಿಯಾಗಬೇಕಾಗಿದ್ದಂತಹ ಅಧಿಕಾರಿ ಈ ರೀತಿಯಾಗಿ ದುರ್ನಡತೆಯನ್ನು ತೋರೋದು, ರಾಸಲೀಲೆಯಲ್ಲೇ ತೊಡಗ್ತಕ್ಕಂತಹದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಹೀಗಾಗಿ ಈ ಒಂದು ತಪ್ಪನ್ನ ಯಾರೇ ಮಾಡಿದ್ರು ಅದು ತಪ್ಪೇ. ಹೀಗಾಗಿಯೇ ಸರ್ಕಾರ ಅವರನ್ನ ಕೂಡಲೇ ಅಮಾನತು ಮಾಡುವ ಕೆಲಸವನ್ನ ಮಾಡಲಾಗಿದೆ ಅನ್ನೋ ಮಟ್ಟಿಗೆ ಗೃಹ ಸಚಿವರು ಸಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅರವಿಂದ್, ಅಲ್ಲಿಗೆ ಬಹುತೇಕ ಅಧಿಕಾರಿಯನ್ನ ತತ್ಕ್ಷಣದಿಂದಲೇ ನಿನ್ನೆ ಮಧ್ಯರಾತ್ರಿಯ ಅಮಾನತು ಮಾಡಲಾಗಿದೆ. ಇಲಾಖಾ ತನಿಖೆ ಇನ್ನಷ್ಟೇ ಆರಂಭವಾಗಿದೆ. ಇದೀಗ DGP ಅವರು ಆರೋಪವನ್ನ ಮಾಡದಂತೆ ಇದು AI ವಿಡಿಯೋ ಅಂತ ಆದಲ್ಲಿ ಅವರೇ ಹೋಗಿ ದೂರನ್ನ ಕೊಡಬೇಕು. AI ವಿಡಿಯೋ ಅಂತ ಆದಲ್ಲಿ ಅದನ್ನ ಪೊಲೀಸರು ಪರಿಶೀಲನೆಗೆ ಒಳಪಡಿಸಬೇಕು. FSLಗೆ ವಿಡಿಯೋವನ್ನ ಕಳಿಸಿದಂತಹ ಸಂದರ್ಭದಲ್ಲಿ ಅದು ಅಸ್ಲಿಯೋ AI ವಿಡಿಯೋ ಅನ್ನೋದು ಆ ಬಳಿಕವಷ್ಟೇ ಗೊತ್ತಾಗಲಿದೆ. ಸದ್ಯಕ್ಕಂತೂ ಯಾವುದೇ ದೂರುಗಳು ಕೂಡ ಈ ಸಂಬಂಧ ದಾಖಲಾಗಿಲ್ಲ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆ ಮತ್ತೆ ಮಾತನಾಡೋಣ. ಈ ಸಂಬಂಧ ಯಾವುದೂ ದೂರು ದಾಖಲಾಗಿಲ್ಲ, ಅದು ವಿಶೇಷ. ದೂರು ದಾಖಲಾದಾಗ ಅದರ ಎನ್ಕ್ವೈರಿ ಬೇರೆ ರೀತಿಯಲ್ಲಾಗುತ್ತೆ. ಸೊ ಈಗ ಸದ್ಯಕ್ಕೆ ಸರ್ಕಾರ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಅವ್ರನ್ನ ಅಮಾನತಿನಲ್ಲಿಟ್ಟು ಒಂದು ಇಲಾಖಾ ತನಿಖೆಯನ್ನು ನಡೆಸಬೇಕು. ಇಲಾಖಾ ತನಿಖೆಯ ವರದಿ ಏನು ಅನ್ನೋದರ ಮೇಲೆ ಮುಂದಿನ ಕ್ರಮ ಅಂತ.